ಅಂತ ಆ ನಮ್ಮ ಅಣ್ಣ ಕನ್ನಡ ಕುಲರತ್ನ, ರಸಿಕರ ರಾಜ, ಕಲಾ ತಪಸ್ವಿ, ಕನ್ನಡದ ಕಂಠೀರವ, ನಟ ಸಾರ್ವಭೌಮ, ಕನ್ನಡಿಗರ ಕಣ್ಮಣಿ, ಕನ್ನಡದ ಬಂಧು, ಭಾಗ್ಯವಂತ, ಕನ್ನಡ ಕೇಸರಿ, ಧ್ರುವತಾರೆ, ದೇವತಾ ಮನುಷ್ಯ, ಗಾನಗಂಧರ್ವ, ಕನ್ನಡಿಗರ ಆರಾಧ್ಯ ದೈವ, ಕನ್ನಡ ಕಲಕುಸುಮ, ಕನ್ನಡ ತಾಯಿಯ ಹೆಮ್ಮೆಯ ಮಗ, ಜಗಮೆಚ್ಚಿದ ಮಗ, ಗಾಜನೂರು ಗಂಡು, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಂದಿರೋದು ಗಾಜನೂರಿಗೆ. ಮರಗಿಡಗಳಿಂದಾನು ಪೈರು ಪಚ್ಚೆಗಳಿಂದಾನು ಬೆಡ್ಡ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ. ಗಾಜನೂರು ಎಲ್ರಿಗೂ ಗೊತ್ತು, ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರಿಗೆ ಬಂದಿದ್ದೀನಿ ನಾನು ಇವತ್ತು. ನಿಮ್ ಕಾವಲಾಗಿರ್ತಾನೆ. ರಾಜ್ಕುಮಾರ್ ಅವರು ಹುಟ್ಟಿದ ಮನೆ ಕೊನೆಗೂ ನನಗೆ ಸಿಕ್ತು. ರಾಜ್ಕುಮಾರ್ ಅವರು ಹುಟ್ಟಿದ ಮನೆಗೆ ಹೋಗ್ತಾ ಇದೀವಿ ನಾವು ಇವಾಗ. ಇದೇ ನಾನು ಹುಟ್ಟಿ ಬೆಳೆದ ನನ್ನ ತಾಯಿ ಮನೆ. ಈ ಜಗಲಿ ಮೇಲೆ ನಮ್ಮ ತಂದೆ ಸಾಧಾರಣವಾಗಿ ಮಲಗ್ತಾ ಇದ್ದಿದ್ದು. ಭವ್ಯವಾದ ಬಂಗ್ಲೆ ನೋಡಿದ್ರು ಆಗದೇ ಇರುವಂತಹ ಆನಂದ ನನಗೆ ಪುಟ್ಟ ಮನೆ ಕಂಡಾಗ ಆಗತ್ತೆ. ಫೈನಲಿ ನಮಗೆ ಕೀ ಸಿಕ್ಕಿದೆ ಮನೆದು. ಕರ್ನಾಟಕದ ದೇವತಾ ಮನುಷ್ಯನ ಮನೆಯಲ್ಲಿ ನೀವು ಫಸ್ಟ್ ನೋಡೋದೆ ನಮ್ಮ ಪರಮಾತ್ಮ ಪುನೀತ್ ರಾಜ್ಕುಮಾರ್, ಕರ್ನಾಟಕ ರತ್ನ. ಅದಾದ್ಮೇಲೆ ರೈಟ್ ಸೈಡಿಗೆ ಅಪ್ಪಾಜಿದು ಮತ್ತೆ ಪಾರ್ವತಮ್ಮ ಅವ್ರದ್ದು ಫೋಟೋ ಇದೆ. ಅದ್ರ ಪಕ್ಕ ರಾಜ್ಕುಮಾರ್ ಅವರ ತಂದೆ ತಾಯಿ ಫೋಟೋ ಇದೆ. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಈಸಿಯಾಗಿ ನಾನು ಇಲ್ಲಿಗೆ ಬರ್ತೀನಿ ಅಂತ. ಗೈಸ್, ಈ ಮನೆ ಇರೋದು ಒಂದು ಹಾಲ್ ಬಿಟ್ರೆ ಅಲ್ಲಿ ಅಡುಗೆ ಮನೆ ಮತ್ತು ಬಚ್ಚಲ ಮನೆ ಎರಡು ಇದೆ. ಇಷ್ಟೇ ಇರೋದು. ಒಂದು ಚಿಕ್ಕ ಮನೆ ಇದು, ದೊಡ್ಡ ಮನೆ ಏನಲ್ಲ. ಇಲ್ಲಿ ಹಾಲ್ ಇದೆ. ಹಾಲ್ ಬಿಟ್ರೆ ನೀವು ಕಡೆ ಬಂದರೆ ನೋಡಿ, ಇಲ್ಲೊಂದು ಇದು ಬಚ್ಚಲು ಮನೆ ಇದೆ. ಇಲ್ಲಿ ಒಲೆ ಇದೆ, ಅಂದರೆ ಮುಂಚೆಲ್ಲ ಅಡುಗೆ ಮಾಡ್ಕೊಳ್ತಿದ್ದ ಜಾಗ ಈಗ ಯೂಸ್ ಮಾಡೋದಲ್ಲ, ಚೇರ್ ಗೀರೆಲ್ಲ ಇಟ್ಟಿದ್ದಾರೆ. ಮನೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಇಲ್ಲಿ ಬಂದರೆ ಫುಲ್ ಖುಷಿ ಆಗುತ್ತೆ. ಇಷ್ಟು ಚಿಕ್ಕ ಮನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರು ಅನ್ನೋದು ಯಾರು ನಂಬಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂಡು. ಇವತ್ತು ನಾನು ಈ ಮನೆಗೆ ಬಂದಿದ್ದೀನಿ ಅಂದರೆ ಪುಣ್ಯ ಅನಿಸುತ್ತೆ ನನಗೆ. ನಾನು ಅವ್ರು ಹುಟ್ಟಿದ ಮನೆಗೆ ನಾನು ಇವತ್ತು ಬಂದಿದ್ದೀನಿ ಅಂದರೆ ಅದೊಂಥರ ಪುಣ್ಯ ನನಗೆ. ನಾನು ರಾಜ್ಕುಮಾರ್ ಅವ್ರ ಮನೆಗೆ ಹೋದಾಗ ಬೇರೆ ಯಾರೂ ಮನೆ ನೋಡಲಿಕ್ಕೆ ಅಂತ ಬಂದಿರಲಿಲ್ಲ. ಸೊ ಇದೇ ಕರೆಕ್ಟ್ ಟೈಮು. ಈ ಟೈಮ್ ನನಗೆ ಲೈಫಲ್ಲಿ ಮತ್ತೆ ಇನ್ಯಾವತ್ತೂ ಸಿಗಲ್ಲ ಅಂತ ಗೊತ್ತಾಗಿ ಒಂದು 10 ನಿಮಿಷ ಧ್ಯಾನ ಮಾಡೋಣ ಅಂತ ಕೂತ್ಕೊಂಡೆ. ನೀವು ನಿಜವಾಗ್ಲೂ ನಂಬಲ್ಲ, ಆ ಮನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ ಅಥವಾ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಪ್ರೆಸೆನ್ಸ್ ನೀವು ಖಂಡಿತವಾಗ್ಲೂ ನೋಡ್ಬೋದು. ಅಂದರೆ ನಿಮ್ಮ ಅದನ್ನ ಫೀಲ್ ಮಾಡ್ಬೋದು. ನೀವು ಅಲ್ಲಿ ಕೂತ್ಕೊಂಡು, ನಾನು ಒಬ್ಬನೇ ಸೈಲೆಂಟಾಗಿ ಕೂತ್ಕೊಂಡಿದ್ದಾಗ ಅವರು ನನ್ನ ಪಕ್ಕ ಕೂತಿದ್ದಾರೇನೋ ಅಥವಾ ಅವ್ರನ್ನ ನೋಡ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇತ್ತು ನನಗೆ. ನನಗಂತೂ ಮನಸ್ಸಲ್ಲೇ ತುಂಬ ಖುಷಿ ಆಗ್ತಿತ್ತು. ನನಗೆ ಆ ಜಾಗದಿಂದ ಎದ್ದು ಹೋಗೋಕ್ಕೆ ಮನಸ್ಸಿರಲಿಲ್ಲ. ಸೊ ನಿಮಗೂ ನೀವು ಹೋದಾಗ ಏನಾದರೂ ನಿಮಗೆ ಈ ಥರ ಅವಕಾಶ ಏನಾದ್ರು ಸಿಕ್ಕಿದ್ರೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಸಾಧ್ಯವಾದರೆ ಆದಷ್ಟು ಅವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಹೆಸರು? ಕಾಶಿನಾಥ್ ಅಂದ್ಬಿಟ್ಟು ಕರ್ನಾಟಕ ರಾಜ್ಯ, ನಮ್ದು ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟಿಕ್. ಮೈಸೂರು. ನಾವು ಅಣ್ಣವ್ರ ಅಭಿಮಾನಿಗಳು. ಇದು ಫಸ್ಟ್ ಟೈಮ್ ಮನೆ ಬರ್ತೀವಿ? ಇದೇ ಫಸ್ಟ್ ಟೈಮ್ ಸರ್. ಹೆಂಗ ಅನಿಸ್ತು ಮನೆ ನೋಡಿ? ತುಂಬಾ ಕಷ್ಟದಿಂದ ಬಂದಿದ್ದಾರೆ ಅಣ್ಣವರು ಅನ್ಸ್ತದ. ಈ ಮನೆ ನೋಡಿದ್ರೆ, ಈ ಮನೆ ಪರಿಸ್ಥಿತಿ ನೋಡಿದ್ರೆ ಬಡತನದ ಫ್ಯಾಮಿಲಿಯಿಂದ ಬಂದು ಇಷ್ಟು ಎತ್ತರವಾಗಿ ಬೆಳೆದಿದ್ದಾರೆ ಅಂತ ನನಗೆ ಅನಿಸ್ತದೆ. ಗೈಸ್, ರಾಜ್ಕುಮಾರ್ ಅವ್ರ ಮನೆ ಸುತ್ತ ಒಂದ್ಸಲಿ ನೋಡ್ಬಿಡಿ, ಹಿಂದೆ ಎಲ್ಲ ಯಾವ ರೀತಿ ಇದೆ ಅಂತ. ಸುತ್ತ ಫುಲ್ಲು ಮನೆಗಳಾಗಿದೆ, ಬಟ್ ಮನೆ ಮಾತ್ರ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಈ ಮನೆ ಒಳಗೆ ಹೋದ್ರೆ ಗೈಸ್, ಅಂದರೆ ಈ ಮನೆ ಆಚೆ ಇದ್ರೆ ನಿಮಗೆ ಒಂಥರ ನಾರ್ಮಲ್ ಆಗಿರುತ್ತೆ. ಬಟ್ ನೀವು ಈ ಮನೆ ಒಳಗೆ ಹೋದರೆ ನೀವು ಒಂದು ಬೇರೆ ಲೋಕಕ್ಕೆ ಹೋಗ್ಬಿಡ್ತೀರ, ಸೀರಿಯಸ್. ಸೊ ಗೈಸ್, ನಾನು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಮನೆ ನೋಡಾಯಿತು, ಇವಾಗ ಸ್ವಲ್ಪ ಆಚೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಹೋಗ್ಬೇಕು ನಮ್ಮೂರಿಗೆ. ಸದಾ ನಿಮ್ಮ ಹೆಸರೇನು? ಚಿಕ್ಕುಶ್ ನಾಯ್ಕರು ಅಂತ. ಆಲ್ಮನ್ ನಾಯ್ಕ. ನನ್ನ ಹೆಸರು ಕಲ್ಯಾಣ್ ಕುಮಾರ್ ಅಂತ. ರಾಜಪ್ಪ ಅಂತ.
ರಾಜಪ್ಪ. ಈ ಊರಲ್ಲಿ ಎಷ್ಟು ಮನೆಗಳಿದೆ ಸರ್? ಈ ಊರಲ್ಲಿ ಸುಮಾರು 3-4 ಸಾವಿರ ಮನೆ ಇದಾವೆ. 4,000 ಮನೆಗಳಿವೆ. ಜನಸಂಖ್ಯೆ ಎಷ್ಟಿರ್ಬೋದು? ಜನಸಂಖ್ಯೆ ಓಟೆ ಬಂದು 3,000-4,000 ಹುಟ್ಟಿದೆ. ಮತ್ತೆ ಎಲ್ಲ ವ್ಯವಸಾಯ ಎಲ್ಲ ವ್ಯವಸಾಯ, ನೀರಾವರಿ ಯಾವುದೂ ಇಲ್ಲ. ಮಳೆ ಬಂದ್ರೆ ಮಳೆ ನಂಬಿಕೆ ಇರೋರು ಈ ಜನ. ಈ ಊರಲ್ಲಿ ರಾಜ್ಕುಮಾರ್ನ ನೋಡಿರೋರು ಯಾರು ಇದ್ದಾರಾ? ರಾಜ್ಕುಮಾರ್ ಇಲ್ಲಿ ಎಲ್ಲ ನೋಡಿದ್ದೀರಾ? ಹೌದಾ? ನಾವ್ ಹೆಂಗೆ ಕೂತ್ಕೊಂಡು ಮಾತಾಡಿದ್ವಿ ಸೇಮ್ ಹಂಗೆ ಕೂತ್ಕೊಂಡು ಮಾತಾಡ್ತೀವಿ. ಇಲ್ಲಿ ನೀವ್ ಈಗ ಹೆಂಗ್ ಕೂತಿದ್ದೀರಾ ಅದೇ ರೀತಿ ಅವರು ಕೂತ್ಕೊಂಡು ಮಾತಾಡಿದ್ದಾರೆ. ಯಾರು ಎದ್ದಿದ್ದು ಹೋಯ್ತಿಲ್ಲ, ಕೂತ್ಕೊಂಡ್ರ ಅವ್ರು ಯಾವ ರೀತಿ ಮೊದಲು ಬಡತನದಲ್ಲಿದ್ರು ಸೇಮ್ ಹಂಗೆ ಮಾತಾಡ್ತಿದ್ರು. ಯಾರನ್ನು ಭೇದ ಭಿನ್ನ ಮಾಡಿ ನಾನು ಹಂಗೆ ದೊಡ್ಡವನಾಗಿ ಬೆಳೆದಿದ್ದೀನಿ ಅಂತ ಭೇದ ಭಿನ್ನ ಮಾಡಿದವ್ರಲ್ಲ ಅವರು. ಅವ್ರಿಗೆ ಬೇಜಾರಾದ್ರೆ ಊರಿಗೆ ಅವ್ರಿಗೆ ಇಲ್ಲೇ ಸಂತೋಷ ಸಿಕ್ಕಿದ್ದು. ಬೆಂಗಳೂರಿಗಿಂತ ಇಲ್ಲೇ ಅವ್ರಿಗೆ ಸುಖ ಸಂತೋಷ. ಮೈನ್ ರಾಮ ಮಂದಿರಕ್ಕೆ ಬರ್ತಿದ್ದವ್ರು. ಇದೇ ರಾಮ ಮಂದಿರ. ಈ ರಾಮ ಮಂದಿರ ಮಿಸ್ಸೇ ಮಾಡ್ತಿರ್ಲಿಲ್ಲ ಹಂಗಾದ್ರೆ? ಪುನೀತ್ ರಾಜ್ಕುಮಾರ್ ಅವ್ರು ಬಂದಿದ್ರಲ್ಲ ಇಲ್ಲಿಗೆ ಅವಾಗ? ಅವ್ರು ತೀರೋಗೋದೊಂದು ವಾರ ಅನ್ಬಿಟ್ಟು ಇಲ್ಲಿ ಬಂದಿರೋದು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮನ್ನೆಲ್ಲ ತುಪ್ಪಕ್ಕಿ ತಕೊಂಡು ಓಡಿಸ್ತಿರು ನಮ್ಮನ್ನ. ಅಲ್ಲೇ ಅವರು ಹಳಮನೇಲಿ ಪುನೀತ್ ಸುಟ್ಬಿಡ್ತೀನಿ ಅನ್ನೋದು ರೈಫಲ್, ಅದು ಪ್ಲಾಸ್ಟಿಕ್ದು. ನಮ್ಮರಂದ್ರೆ ನಾವು ಓಡ್ತಿದ್ವು, ಆಗ ನಮಗೆ ಗೊತ್ತಿಲ್ಲ. ಆಮೇಲೆ ರಾಜ್ಕುಮಾರಿ ಯಾಕೋ ನಮ್ಮ ಹುಡುಗರ ಓಡಿಸ್ತೀವಿ ಅಂದ್ರೆ ನಮ್ಮ ಫ್ರೆಂಡ್ ಅಪ್ಪಾಜಿ ಅಂತಿದ್ರು ಅವರು. ಪುನೀತ್ ಸರ್ ನಿಮ್ಗೆಲ್ಲ ನಿಮ್ಮ ಏಜ್ ಅವರು, ನಿಮ್ಮ ಏಜ್ ಅವರೆಲ್ಲ ಆ ಮನೇಲಿ ಬಂದ್ರೆ ಅವ್ರು ಮಂದಿರ್ಗೇನೋ ಹೋಗ್ತಿರ್ಲಿಲ್ಲ. ಸುಮ್ಮನೆ ಹಂಗೆ ಚಕ್ರ ಮಟ್ಟಿ ಹಾಕೊಂಡು ಇಂಥ ವಯಸ್ಸಾದ್ರು ದೊಡ್ಡವ್ರ ಜೊತೆಗೆ ಕೂತ್ಕೊಂಡು ಮಾತಾಡ್ತೀವಿ. ನಾವು ಓಡಾದ್ರೆ ಕೂತ್ಕ ನಮ್ಮ ಹಳ್ಳಿ ಭಾಷೆನೇ. ಅವರು ಬೆಂಗಳೂರು ಭಾಷೆ ಮಾತಾಡ್ತಾರಲ್ಲ, ಇಲ್ಲೇ ಕೂತ್ಕ ಪಕ್ಕದಲ್ಲಿ ಕೂತ್ಕ ಮಾತಾಡ ಬೆಂಗಳೂರು ಭಾಷೆ ಮಾತಾಡ್ತಾರಲ್ಲ. ಅವರು ಸರಳ ಜೀವಿ ಸರ್. ಹೌದು, ಅವ್ರು ಬೆಂಗಳೂರಲ್ಲೂ ಬೆಂಗಳೂರು ಭಾಷೆ ಯಾವತ್ತು ಚಿನ್ನ ಅನ್ನೋದನ್ನವರು ಕೈಲಿ ಯಾವಾಗಲೂ ಹಾಕ್ದವ್ರಲ್ಲ. ಅವರು ಸರಳ ಜೀವಿನೇ. ಏನೋ ಕಳ್ಕೊಬಿಟ್ಟು ಗಾಜನೂರ್ಲಿ ಒಂದು ರತ್ನನೇ ಹೊಂಟೋಯ್ತು ಅನ್ನೋ ಒಂದು ಇದು ನಮ್ಗೆ ಅವರು ಹೋದ್ಮೇಲೆ. ಕಲಾ ಅನ್ನೋದು ಗಾಜನೂರ್ಲಿ ಹುಟ್ಟಿ ಬೆಳೆದ್ಬಿಡ್ತು. ಇಡೀ ಪ್ರಪಂಚಕ್ಕೆ ಗಾಜನೂರು ಅಂದ್ರೆ ಹೆಸರು ತಂದು ಕೊಟ್ಟರು ಅಣ್ಣವ್ರಿಗೆ. ದೊಡ್ಡ ಗಾಜನೂರು ಅಂದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ. ಈ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟರು ಅಣ್ಣವ್ರಿಗೆ. ಒಂದು ಮರ್ಯಾದೆ ಉಂಟು ನಮ್ಮ ಅಣ್ಣವರು, ಪುನೀತ್ ರಾಜ್ಕುಮಾರ್ ಅವರು. ತೀರ್ಕೊಂಡ್ಮೇಲೆ ಸರ್ ಒಂದು 3 ತಿಂಗಳು ನಾವು ಮರೆಯಕ್ಕೆ ಆಗಲಿಲ್ಲ. 3 ತಿಂಗಳು ಅವ್ರ ಆಟ ಪಾಠಗಳು ಆಡಿದ್ದು, ನಾವು ಜೊತೆಲಿದ್ದದು ಎಲ್ಲ ತುಂಬ ದುಃಖಕರವಾಗಿತ್ತು ನಮ್ಗೆ. ಕಳ್ಕೊಂಡಾಗ ನಾವು ಏನೋ ಒಂದು ನಮ್ಮ ಕುಟುಂಬದಲ್ಲಿ ಒಬ್ಬರು ಕಳ್ಕೊಂಡ್ವಲ್ಲ, ನಮ್ಮ ಸಹೋದರರಂತೆ ನಮ್ಮ ಹುಟ್ಟಿ ಬೆಳೆದವರಲ್ವ. ತುಂಬ ದುಃಖ ಆಯ್ತಿತ್ತು ನಮ್ಗೆ. ಒಂದು 3 ತಿಂಗಳು ಮರೆಯಕ್ಕೆ ಆಗಲಿಲ್ಲ. ಖಂಡಿತ, ಅದಂತೂ ನಿಜ. ನಿಮ್ಗೆ ಅಂತಲ್ಲ, ಇಡೀ ಕರ್ನಾಟಕಕ್ಕೆ ತುಂಬಲಾರದ ಗಾಂಧೀಜಿಗೆ ಯಾವ ಥರ ಒಂದು ಅಷ್ಟರ ಮಟ್ಟಿಗೆ ಜನ ಸಂಖ್ಯೆ ಇತ್ತು, ಅಷ್ಟೇ ಬೆಲೆ ಅವ್ರಿಗೆ ಸತ್ತಾಗಲೇ ಗಾಂಧಿ ರೀತಿನೇ ಅವರು ಒಂದು ಜನಸಂಖ್ಯೆ ಇತ್ತು. ರಾಜ್ಕುಮಾರ್ ಬಂದು ಕವಿರತ್ನ ಕಾಳಿದಾಸನೇ ಲಾಸ್ಟ್ ಇಲ್ಲಿ ರಾಜ್ಕುಮಾರ್ ತೆಗೆದು. ಅಪ್ಪು ಬಂದು ಗಂಧದ ಗುಡಿನೇ ಲಾಸ್ಟ್. ಇಲ್ಲಿ ಬೃಂದಾವನ ಮಾಡಬೇಕು ಅಂತ ಪುನೀತ್ ಒಂದು ತಂದೆಯವರ ಹಳಮನ ಹತ್ರ ಮ್ಯೂಸಿಯಂ ಮಾಡಬೇಕು ಅಂತ, ಹಾಸ್ಪಿಟಲ್ ಕಟ್ಟಬೇಕು ಮತ್ತೆ ಅದೊಂದು ಮಾಡೋಣ ಯಾವುದೋ ಒಂದು ಅವ್ರ ಮನಸ್ಸಲ್ಲಿ ಇತ್ತು. ಮತ್ತೆ ಬಂದೇನೋ ಮಾಡ್ತೀನಿ ಅಂತ ಹೋದವರು ಮತ್ತೆ ಬರಲಿಲ್ಲ. ರಾಜ್ಕುಮಾರ್ 4ನೇ ಕ್ಲಾಸ್ ಓದಿದ್ದು ಪಕ್ಕದಲ್ಲಿ. ನಾನಾಡುವ ನುಡಿಯೇ ಗಂಧದ ಗುಡಿ ಚಂದದ ನುಡಿ ಅಂದ್ಬಿಟ್ಟು ಒಂದು ಹಾಡಾಡಿದ್ರು. ಅದೇ ಓದಂತ ಸ್ಕೂಲ್ ಓಪನ್ ಇದೆ ಸರ್. ಇವಾಗ ನಾವು ಗಾಜನೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಹೋಗ್ತಾ ಇದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರು 4ನೇ ತರಗತಿ ಗಂಟ ಇದೇ ಸ್ಕೂಲಲ್ಲಿ ಓದಿದ್ದಂತೆ. ಅವ್ರು 4ನೇ ತರಗತಿ ಗಂಟ ಇದೇ ಸ್ಕೂಲಲ್ಲೇ ಓದಿದ್ದ ಡಾಕ್ಟರ್. ನೀವೆಲ್ಲ ಅಲ್ಲೇ ಓದಿದ್ದ? ನೀವು ಆ ಸ್ಕೂಲು ಆದಷ್ಟು ಬೇಗ ಬಿಡುತ್ತಂತೆ, ಬೇಗ ಹೋಗ್ಬೇಕು. ಅಲ್ಲಿ ಸ್ಕೂಲ್ ಬಿಟ್ಟರೆ ಮಕ್ಕಳೆಲ್ಲ ಮನೆಗೆ ಓಡೋಗ್ಬಿಡ್ತಾರೆ. ಆಮೇಲೆ ಯಾರೂ ಇರಲ್ಲ ನಿಮಗೆ ತೋರ್ಸೋಕ್ಕೆ. ಆಮೇಲೆ ಬರೀ ನೀವು ನನ್ನೇ ನೋಡಬೇಕಾಗುತ್ತೆ. ಇದು ನಮ್ಮೂರಿನ ಮಂಟೇಸ್ವಾಮಿ ದೇವಸ್ಥಾನ. ಯುಗಾದಿ ಹಬ್ಬದ ದಿನ ಇಲ್ಲಿ ದೊಡ್ಡ ಕೊಂಡ ನಡೆಯುತ್ತೆ. ಕಣ್ಣಿಗೆ ಭಾರಿ ಹಬ್ಬ. ಈ ಗುಡಿ ನಮಗೆ ಶಾಲೆನೂ ಆಗಿತ್ತು. ಈ ಅಂಗಳದಲ್ಲೇ ನಾವು ಆಡಿ ಪಾಡಿ ನಲಿತಾ ಇದ್ವಿ. ಗೈಸ್, ನಾವು ಇವಾಗ ಗಾಜನೂರಿನ ಸ್ಕೂಲಿಗೆ ಬಂದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು 4ನೇ ಕ್ಲಾಸ್ ಗಂಟ ಇದೇ ಸ್ಕೂಲಲ್ಲಿ ಓದಿದ್ದಂತೆ. ಇವಾಗ ಇಲ್ಲಿ ಊರವ್ರು ಹೇಳಿದ ಪ್ರಕಾರ ಇದು ಇವಾಗ ತಮಿಳ್ ಸ್ಕೂಲ್ ಆಗಿದೆ, ಅಂದ್ರೆ ತಮಿಳ್ ಮೀಡಿಯಂ ಸ್ಕೂಲ್ ಆಗಿದೆ. ಆಕ್ಚುಲಿ ಈ ಗಾಜನೂರ್ ತಮಿಳ್ನಾಡಿಗೆ ಸೇರಿರೋದ್ರಿಂದ ತಮಿಳ್ ಸ್ಕೂಲ್ ಆಗಿದೆ ಇದು. ಸ್ಕೂಲ್ ಬಿಡೋ ಟೈಮಿಗೆ ಬಂದಿದ್ದೀನಿ ನಾನು. 4 ಗಂಟೆ ಆಗಿದೆ. ಈ ಮಕ್ಕಳೆಲ್ಲ ವಾಪಸ್ ಮನೆಗೆ ಹೋಗ್ತಿದ್ದಾರೆ.
ಸೊ ನೋಡೋದ ಏನೇನೆಲ್ಲ ಆಗುತ್ತೆ ಅದನ್ನ ವೀಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಬಟ್ ಇದೊಂದು ತಮಿಳ್ ಮೀಡಿಯಂ ಸ್ಕೂಲ್ ಆಗಿರೋದ್ರಿಂದ ಇಲ್ಲೆಲ್ಲ ತಮಿಳ್ ಭಾಷೆನೇ ಮಾತಾಡೋದು. ಸ್ಕೂಲ್ ಬಿಟ್ಟಿದೆ, ಮಕ್ಳಿಗೆಲ್ಲ ಆಟ ಆಡಕ್ ಬಿಟ್ಟಿದ್ದಾರೆ. ಇವ್ರ ಜೊತೆ ನಾನು ಸ್ವಲ್ಪ ಆಟ ಆಡ್ಕೊಂಡು ಇಲ್ಲಿಂದ ವಾಪಸ್ ಹೋಗ್ತೀನಿ. ಮನೆಗೆ ಹೋಗಲ್ವಾ ನೀವೆಲ್ಲ? ಮನೆಗೆ ಹೋಗಲ್ವಾ? ಯಾವಾಗ? 4 ಗಂಟೆ ಹೋಗಕ್ ಬಿಡಲ್ವಾ? ನಿನ್ನ ಹೆಸರೇನು? ಅನನ್ಯ. ಗಾಜನೂರ ನಿಮ್ದು? ಎಷ್ಟನೇ ಕ್ಲಾಸ್ ಇವಾಗ ನೀನು? 2ನೇ ಕ್ಲಾಸು. ವಾವ್, ಚೆನ್ನಾಗಿ ಪಾಠ ಮಾಡ್ತಾರ ಇಲ್ಲಿ? ಚೆನ್ನಾಗಿ ಮಾಡಲ್ವಾ? ಏಕೆ? ಕನ್ನಡ ಸಬ್ಜೆಕ್ಟ್ ಇದೆಯಾ ಇಲ್ಲಿ? ಏನಕ್ಕಿಲ್ಲ? ಬರೀ ತಮಿಳು. ಓಯ್ ಪುಟೆ, ನೀನೇನ್ ಮಾಡ್ತಾ ಇದೀಯಾ? ಎಲ್ಲರೂ ಅಲ್ಲಾಟ ಆಡ್ತಿದ್ದಾರೆ, ನೀನು ಒಬ್ಳೆ ಯಾಕೆ ಇದನ್ನ ಹಿಡ್ಕೊಂಡು ಏನು ಆಟ ಆಡ್ತಾ ಇದೀಯ ನೀನು? ಏನಾಟ? ತೂಗಲಲ್ಲಿ ಹಾಯ್ ಮಾಡಿ ಅಲ್ಲೂ ನಿನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಿದ್ದಾರಲ್ಲಿ. ಹಾಯ್ 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 ಬಾಯ್ 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 ಬಾಯ್. ನೀವೆಲ್ಲ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ? ಎರಡನೇ ಕ್ಲಾಸ್ ಎಲ್ಲ ಆಯ್ತು, ನಂಗೆ ಅರ್ಥ ಆಯ್ತು. ಇವನು ನಿನ್ಕಿಂತ ಕುಳ್ಳ ಚಿಕ್ಕವನಲ್ಲ, ಇವನ್ ಹೆಂಗ್ 2ನೇ ಕ್ಲಾಸ್ ಓದ್ತಾನೆ? ಇಬ್ರು 2ನೇ ಕ್ಲಾಸಾ? ನೀನು ನೀವೆಲ್ಲ ಫ್ರೆಂಡ್ಸ್ ಹಂಗಾರೆ? ಒಂದೇ ಕ್ಲಾಸ ನೀವೆಲ್ಲ? ಅದೇ ಒಂದೇ ಕ್ಲಾಸ ಅಂತ ಕೇಳ್ತಿರೋದು ನಾನು. ಇವನು 1ನೇ ಕ್ಲಾಸಾ? ನಿನ್ನ ಹೆಸರು ಏನ್ ಪುಟ? ವಿಯಾಸ್. 1ನೇ ಕ್ಲಾಸು. ನಿನ್ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ? ಯೂಟ್ಯೂಬ್ ಚಾನಲ್ ಇದೆ ಸರ್, ಹೆಸರೇನಂತೆ? ಗಂಧದ ಗುಡಿ ವ್ಲಾಗ್ಸ್ ಅಂತ. ಗಂಧದ ಗುಡಿ ವ್ಲಾಗ್ಸ್. ಓ, ಬೆಲ್ಲಡಿತು. ಓಡಿ 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 ಓಡಿ. ಓಡ್ರೋ ಹೊಡಿತಾರ ಮೇಡಮ್, ಓಡ್ರೋ. A few moments later. ಇವಾಗ ಇಲ್ಲಿಂದ ತಾಲ್ವಾಡಿ ಹೋಗಿ ತಾಲ್ವಾಡಿಯಿಂದ ಮೈಸೂರು ಹೋಗ್ಬೇಕು, ಮೈಸೂರಿಂದ ಹಾಸನ. ಗೈಸ್, ಫೈನಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಗಾಜನೂರಿಂದ ನಮ್ಮೂರು ಹಾಸನಾಗ ಬಂದಾಯ್ತು. ನಾನು ವಿಡಿಯೋ ಎಣ್ಣ ರಾಜ್ಕುಮಾರ್ ಅವ್ರ ಮನೆಯಲ್ಲೇ ಮಾಡಿದ್ದೀನಿ, ಅಲ್ಲೇ ಹೋಗಿ ನೋಡಿ. ಬಾಯ್. ಸೊ ಗೈಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹಳ್ಳಿ ಅಥವಾ ಕಾಡಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಅಣ್ಣ ಕನ್ನಡ ಕುಲರತ್ನ, ರಸಿಕರ ರಾಜ, ಕಲಾ ತಪಸ್ವಿ, ಕನ್ನಡ ಕಂಠೀರವ, ನಟ ಸಾರ್ವಭೌಮ, ಕನ್ನಡಿಗರ ಕಣ್ಮಣಿ, ಕನ್ನಡದ ಬಂಧು, ಭಾಗ್ಯವಂತ, ಕನ್ನಡ ಕೇಸರಿ, ಧ್ರುವತಾರೆ, ದೇವತಾ ಮನುಷ್ಯ, ಗಾನ ಗಂಧರ್ವ, ಕನ್ನಡಿಗರ ಆರಾಧ್ಯ ದೈವ, ಕನ್ನಡ ಕಲಾಕುಸುಮ, ಕನ್ನಡ ತಾಯಿಯ ಹೆಮ್ಮೆ, ರಚಕ ಮೆಚ್ಚಿದ ಮಗ, ಗಾಜನೂರು ಗಂಡು, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ ಜೈ.